ನಿವೃತ್ತ ಶಿಕ್ಷಕ ಶಂಕರ್ ಪವಾರ್ ಸನ್ಮಾನ. ಶಿಕ್ಷಣದ ಜೊತೆಗೆ ಸಮಾಜ ಸೇವೆಗೂ ಪವಾರ್ ಅವರ ಮಹತ್ತರ ಕೊಡುಗೆ. ಶ್ರೀ ಅಭಿನವ ಮಂಜುನಾಥ ಸ್ವಾಮಿಗಳ ಅಭಿಪ್ರಾಯ. ಮಕ್ಕಳ ಜ್ಞಾನಾರ್ಜನೆಗೆ ತಮ್ಮ ಇಡೀ ಜೀವನವನ್ನೇ ಮುಡಿಪಾಗಿಡುವ ಗುರುಗಳ ಸೇವೆ ಶ್ಲಾಘನೀಯವಾಗಿತ್ತು. ಅದು ಅವರ ವಿದ್ಯಾರ್ಥಿಗಳ ಸಾಧನೆಯೊಂದಿಗೆ ಅನಾವರಣಗೊಳ್ಳುತ್ತದೆ. ತಾಯಿ ತಂದೆಯ ನಂತರ ವ್ಯಕ್ತಿತ್ವವನ್ನು ರೂಪಿಸುವ ಮಹತ್ತರ ಜವಾಬ್ದಾರಿಯನ್ನ ಗುರುಗಳು ನಿರ್ವಹಿಸುತ್ತಾರೆ. ಶಿಕ್ಷಕ ಶಂಕರ ಪವಾರ್ ಅವರು ಶಿಕ್ಷಣದ ಜೊತೆಗೆ ಸಮಾಜ ಸೇವೆಯಲ್ಲಿಯೂ ತೊಡಗಿಸಿ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯ ನಿರ್ಮಿಸುವುದರೊಂದಿಗೆ ಸಮಾಜದೊಂದಿಗೆ ಆತ್ಮೀಯ ಬಾಂಧವ್ಯ ಬೆಳೆಸಿ ಆದರ್ಶ ಗುರು ಹೇಗಿರಬೇಕು ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆಂದು ಹುಕ್ಕೇರಿ, ಘೋಡಕೇರಿ, ಮೊದಗ, ಇಂಚಗೇರಿ ಮಠದ ಶ್ರೀ ಅಭಿನವ ಮಂಜುನಾಥ ಸ್ವಾಮೀಜಿ ಅಭಿಪ್ರಾಯಪಟ್ಟಿದ್ದಾರೆ. ಬಹಳ ಚೆನ್ನಾಗಿ ಬರುತ್ತೆ. ಒಂದು ಕಡೆ ಓಂ ಪೂರ್ಣಮಧ ಪೂರ್ಣಮಿದಂ ಪೂರ್ಣಮುದಶ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಯಾವುದು ಪೂರ್ಣ ಅಂತಂದ್ರೆ 33 ವರ್ಷಗಳ ಕಾಲ ಬಾಲ್ಯದ ತರುಣರಿಗೆ ಅಕ್ಷರದ ಜ್ಞಾನವನ್ನು ಕಲಿಸಿ ಪುಸ್ತಕದವರು ವಿಸ್ತರಿಸಿ ಮಸ್ತಕದವರು ತುಪ್ಪಿ ಸಮಾಜಕ್ಕೆ ಮುನ್ನೆಲೆಗೆ ತಂದು ಅತ್ಯಂತ ಸಂತೋಷದ ಸಾರ್ಥಕದ ಜೀವನವನ್ನು ಸಾವಿರ ಜನಗಳ ಮಧ್ಯೆ ಬದುಕನ್ನು ಅರ್ಥಪೂರ್ಣವಾಗಿ ಸಾಧಿಸ್ತಾನಲ್ಲ, ಆ ವ್ಯಕ್ತಿಯ ಜೀವನ ಪೂರ್ಣ. ಅಂತಹ ಜೀವನ ಶಂಕರವಾದ ಈ ಶಬ್ದಕ್ಕೆ ಸಾಕ್ಷಿ ರೂಪವೇ ಪವಾರ್ ಗುರುಗಳು. ಹಾಗಾಗಿ ಪವಾರ್ ಮನೆತನದ ಪವರ್ ಸ್ಟಾರ್ ಯಾರು ಅಂತಂದ್ರೆ ನಮ್ಮ ಶಂಕರ್ ಪವಾರ್ ಪವರ್ ಸ್ಟಾರ್. ಅವರ ಶಿಷ್ಯರಾಗಿರ್ತಕ್ಕಂಥ ಆತ್ಮೀಯ ಚಿಕ್ಕೋಡಿಯ ಸಿಪಿಐನಾಗಿರುವ ನಮ್ಮ ಸೋಮರಾವ್ ಹೇಳ್ತಾ ಇದ್ರು, ಅವರು ಮ್ಯಾಥಮೆಟಿಕ್ಸ್ ಅನ್ನು ತುಂಬ ಚೆನ್ನಾಗಿ ಕಲಿಸ್ತಾ ಇದ್ರು ಅಂತ. ಹೌದು, ಸತ್ಯ. ಆದರೆ ಅವರಿಗೆ ಗಣಿತ ಕಲಿಸಿದವರು ಇದೇ ನಮ್ಮ ಪಕ್ಕದಾಗಿದ್ದಾರೆ. ಇವತ್ತು ವೇದಿಕೆ ಗುರು ಶಿಷ್ಯರ ಸಮಾಗಮ ಅಂತ ಆಗ್ತದೆ. ಇಂಗಳಿ ಒಳಗ ಮಂಗಳದ ಕಾರ್ಯಕ್ರಮ ಎಲ್ಲಿ ಜರುಗ್ತಾ ಇದೆ ಅಂದ್ರೆ ಅದು ಬಸವೇಶ್ವರನ ಸನ್ನಿಧಾನದೊಳಗೆ ಆಗ್ತಾ ಇದೆ. ಅಂತ ಪರಿಪೂರ್ಣದ ಕಾರ್ಯಕ್ರಮ ನಾವೆಲ್ಲ ಕರ್ತುಕೊಳ್ಬೇಕಲ್ಲ, ಸಮಯ ಒಂದಿಷ್ಟು ಕೊಡಬೇಕಲ್ಲ. 33 ವರ್ಷ ಹೆಂಡತಿ, ಮಕ್ಕಳು, ಕುಟುಂಬ, ಹೊಲ, ಗದ್ದೆ, ಆಸ್ತಿಗಳಿಂದ ದೂರಾಗಿ ಸುದೀರ್ಘ 8-9 ಗಂಟೆಗಳ ಕಾಲ ಶಾಲೆಯಲ್ಲಿ ಮಕ್ಕಳ ಜೊತೆಗೆ ಬೆರೆತು ತಮ್ಮ ಯೌವನದ ಬದುಕನ್ನು ಅಕ್ಷರದ ಮೂಲಕ ಮಕ್ಕಳಿಗೆ ವಿತರಿಸಿ ಅವರೆಲ್ಲರನ್ನ ಜ್ಞಾನಿಗಳನ್ನಾಗಿ ಮಾಡಿರ್ತಕ್ಕಂಥ ಶಂಕರ್ ಪವಾರ್ ಗುರುಗಳಿಗೆ ಅಭಿನಂದನೆಯನ್ನು ಸಲ್ಲಿಸುವಾಗ, ಸೇವಾ ನಿವೃತ್ತಿಯ ಶುಭಾಶಯನ್ನು ತೋರುವಾಗ 1:30 ಆದ ತಕ್ಷಣ ಎದ್ದು ಹೋಗ್ತೀವಿ ಅಂತಂದ್ರೆ ನಾವು ಆ ಕಾರ್ಯಕ್ರಮ ಮಾಡೋ ಶೋಭೆ ಅಲ್ಲ. ಜಾಗೃತರಾಗಿ ಇವತ್ತು ಏನು ನಡೀತಾ ಇದೆ, ಇವತ್ತು ವೇದಿಕೆಯಿಂದ ಯಾವ ಮಾತುಗಳು ಬರ್ತಾ ಇದ್ದಾರೆ. ಇವರು MLA ಅಲ್ಲ, MP ಅಲ್ಲ, ಮತ್ತೊಂದು ಅಲ್ಲ. ಅಂತಹ ಸಾವಿರ MLAಗಳನ್ನು ತಯಾರು ಮಾಡಿರ್ತಕ್ಕಂಥ ಫ್ಯಾಕ್ಟರಿ ಯಾರು? ಅವರು ರವಿವಾರ ದಿನಾಂಕ 5ರಂದು ಚಿಕ್ಕೋಡಿ ತಾಲೂಕಿನ ಇಂಗಳಿ ಗ್ರಾಮದ ಶ್ರೀ ಬಸವೇಶ್ವರ ದೇವಸ್ಥಾನದ ಸಭಾಂಗಣದಲ್ಲಿ ಶಿಕ್ಷಕ ಶಂಕರ್ ಪವಾರ್ ಅವರ ನಿವೃತ್ತಿ ನಿಮಿತ್ತವಾಗಿ ಸ್ನೇಹಿತರು, ಹಳೆ ವಿದ್ಯಾರ್ಥಿಗಳು ಮತ್ತು ಅಭಿಮಾನಿಗಳು ಆಯೋಜಿಸಿದ್ದ ಸನ್ಮಾನ ಸಮಾರಂಭದಲ್ಲಿ ಮಾತನಾಡುತ್ತಿದ್ದರು. ಅಪ್ಪ ನಮಗ ಜನ್ಮ ಕೊಟ್ಟ, ಅವ್ವ ನಮಗೆ ಉಸಿರು ಕೊಟ್ಟ. ಅಪ್ಪನಿಂದ ಜನ್ಮ, ತಾಯಿಯಿಂದ ಉಸಿರು. ಆ ಉಸಿರು ಜನ್ಮದ ಮಧ್ಯೆ ಅಭೂತಪೂರ್ವದ ಒಂದು ಹೆಸರನ್ನು ಕೊಡ್ತಕ್ಕಂಥ ಯಾವ ಅಂತಂದ್ರೆ ಆತ ಶಾಲೆಯ ಶಿಕ್ಷಕ. ಅಂತಹ ಗುರುವಿಗೆ ನಾವೆಲ್ಲರೂ ಕೃತಜ್ಞ ಭಾವದಿಂದ ಸಲ್ಲಿಸ್ತಕ್ಕಂಥ ಅಭಿನಂದನೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಸುದೀರ್ಘವಾಗಿರ್ತಕ್ಕಂಥ ದಿನಮಾನಗಳ ತಯಾರಿಯನ್ನ, ಇದು ಅವರ ಮನೆತನದಿಂದ ಕೂಡಿರ್ತಕ್ಕಂಥ ಕಾರ್ಯಕ್ರಮ ಅಲ್ಲ. ಅವರ ಅಭಿಮಾನಿ ಬಳಗ, ಅವರ ಕಾರ್ಯಕರ್ತರು, ಅವರ ಶಿಷ್ಯ ಉತ್ತಮರು ಎಲ್ಲರೂ ಕೂಡಿ ನಮ್ಮ ಗುರುಗಳು 10 ವರ್ಷಗಳ ಕಾಲ ಉಚಿತವಾಗಿ ಶಿಕ್ಷಣ ಕೊಟ್ಟರು. ಅದಾದ ಬಳಿಕ 23 ವರ್ಷ ದೊಡ್ಡ ಸಾಧನೆಯನ್ನ ಈ ಸುತ್ತಮುತ್ತ ಗ್ರಾಮದ ಮಕ್ಕಳಿಗೆ, ಅದರಲ್ಲಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ, ಬಡವರ ಮಕ್ಕಳಿಗೆ, ಗುರುತುದಲ್ಲಿರ್ತಕ್ಕಂಥ ಮಕ್ಕಳಿಗೆ ಅರಮನೆಯನ್ನ ಕಾಣತಕ್ಕಂಥ ಕನಸು ಕಾಣುವ ದಾರಿ ಮಾಡಿ ಹುಷಾರಲ್ಲ. ಆ ಕಾರಣಕ್ಕಾಗಿ ನಮ್ಮ ಗುರುಗಳಿಗೆ ಒಂದೇನಾದ್ರು ಮಾಡಬೇಕೆಂಬತಕ್ಕಂಥ ಒಂದು ಪರಿಕಲ್ಪನೆ ಬಂತಲ್ಲ. ಈ ಪರಿಕಲ್ಪನೆ ಬಹುಶಃ ನಾನು ಸಾವಿರಾರು ಶಿಕ್ಷಕರ ನಿವೃತ್ತಿ ಸಮಾರಂಭಕ್ಕೆ ಹೋಗಿದ್ದೆ, ಬಹಳ ಶಿಕ್ಷಕರ ನಿವೃತ್ತಿ ಸಮಾರಂಭಕ್ಕೆ ಹೋಗಿದ್ದೆ. ಇಷ್ಟು ಜನ ಕೂಡಿ ಒಬ್ಬ ಗುರುವಿನ ಸನ್ಮಾನ ಮಾಡೋದಿದೆ. ಕಾರ್ಯಕ್ರಮದಲ್ಲಿ ಮೊದಲಿಗೆ ಗಾಯಕ ರಾಜು ಚೌಗಲ ಅವರು ಪ್ರಾರ್ಥನಾ ಗೀತೆಯನ್ನು ಹಾಡಿದರು. ನಂತರ ಇಂಗಳಿ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರು ಸ್ವಾಗತ ಗೀತೆಯನ್ನು ಹಾಡಿದರು. ನಂತರ ಸಮಾರಂಭವನ್ನ ಶ್ರೀಗಳು ಮತ್ತು ಗಣ್ಯರು ದೀಪ ಬೆಳಗಿಸಿ ಸರಸ್ವತಿ ದೇವಿ ಭಾವಚಿತ್ರದ ಪೂಜೆಯೊಂದಿಗೆ ಚಾಲನೆ ನೀಡಿದರು.
ನಂತರ ಶಂಕರ್ ಪವಾರ್ ದಂಪತಿಗಳನ್ನು ಸನ್ಮಾನಿಸಲಾಯಿತು. ಜೊತೆಗೆ ಇತ್ತೀಚೆಗೆ ನಿವೃತ್ತರಾದ ವೈದ್ಯರು ಮತ್ತು ಶಿಕ್ಷಕರನ್ನ ಸನ್ಮಾನಿಸಲಾಯಿತು. ಅಧ್ಯಕ್ಷತೆಯನ್ನ ನಿವೃತ್ತ ಮುಖ್ಯೋಧ್ಯಾಪಕ ಎಂಬಿ ಕೊರಬು ವಹಿಸಿ ಮಾತನಾಡಿ, ಶಂಕರ್ ಪವಾರ್ ಅವರು ಸಾಮಾಜಿಕ ಮತ್ತು ಶೈಕ್ಷಣಿಕ ಕೆಲಸಗಳನ್ನು ಮಾಡುತ್ತಲೇ ಗ್ರಾಮದ ಅಭಿವೃದ್ಧಿಗೆ ಅಪಾರ ಕೊಡುಗೆ ನೀಡಿದ್ದಾರೆ. ಈ ಕೊಡುಗೆ ಅವರ ಪ್ರಾಮಾಣಿಕ ಮತ್ತು ಕರ್ತವ್ಯನಿಷ್ಠ ಕೆಲಸಕ್ಕೆ ಸಾಕ್ಷಿಯಾಗಿದೆ ಎಂದರು. ಒಗ್ಗಟ್ಟಿಯಾಗಿ 10 ವರ್ಷಗಳವರೆಗೆ ಶಿಕ್ಷಣ ಕೊಡುವ ವಿದ್ಯಾರ್ಥಿಗಳಿಗೆ ಇಂದು ಆ ವಿದ್ಯಾರ್ಥಿಗಳು ಬೇರೆ ಬೇರೆ ಹುದ್ದೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಇದು ಕೇಳಿದ್ರೆ ಬಹಳ ಸಂತೋಷವಾಯಿತು. ನನಗನ್ನಿಸ್ತಾ ಇತ್ತು, ಪವಾರ್ ಅಂದ್ರೆ ಹೇಳಿದ್ರು ಪವಾರ್ ಬಹಳ ಸಾಮಾಜಿಕ ಕೆಲಸ ಮಾಡ್ತಾರೆ. ಇನ್ನು ಇಂಗಳ ಪ್ರೌಢಶಾಲೆಯ ನಿವೃತ್ತ ಮುಖ್ಯೋಧ್ಯಾಪಕ ಆರ್.ಡಿ. ಕಾಂಬಳೆ, ಶಿವಾನಂದ್ ಪಾಟೀಲ್, ಅಭಯ ಅಕಿವಾಟೆ, ಡಾಕ್ಟರ್ ಸುಧೀರ್ ಪಾಟೇಲ್, ಸಿಪಿಐ ವಿಶ್ವನಾಥ್ ಚೌಗಲೆ ಮತ್ತು ಪುತ್ರಿ ಗೌರಿ ಪವಾರ್ ಸೇರಿದಂತೆ ಅನೇಕರು ಮಾತನಾಡಿ ತಮ್ಮ ಅನಿಸಿಕೆ ಹಂಚಿಕೊಂಡರು. ಸರಳ ಸಜ್ಜನಿಕೆಯ ಸ್ವಭಾವವುಳ್ಳವರು, ಎಲ್ಲರ ಜೊತೆ ಪ್ರೀತಿ ವಿಶ್ವಾಸ ಗಳಿಸಿದಂಥವರು ಹಾಗೂ ಎಲ್ಲ ರೀತಿಯಿಂದಲೂ ನಾವು 1988ರಲ್ಲಿ ಶ್ರೀ ಮಹಾಕಾಳ ಶಿಕ್ಷಣ ಸಂಸ್ಥೆಯ ಇಂಗಳ ಪ್ರೌಢಶಾಲೆಯನ್ನು ಪ್ರಾರಂಭ ಮಾಡಿದಾಗ ಸುಮಾರು ನಮ್ಮ ಊರಿನವರು, ನಾನು ಇರ್ಬೋದು, ಪೌರ್ಕರ್ ಇರ್ಬೋದು, ಸೆಕ್ರೆಟರಿ ಇರ್ಬೋದು, ವಂದಿಸಿ ಅದಕ್ಕಾಗಿ ಮಾನ್ಯ ಶಂಕರ್ ಪವಾರ್ ಬಗ್ಗೆ ಸಾಕಷ್ಟು ಮಾತಾಡಿದ್ರು. ಅದೇ ನಾಯಕರಿಗೆ ಎಲ್ಲಾಂತೇಳಿ ನನ್ನಂತ ವ್ಯಕ್ತಿ ಶಂಕರ್ ಪವಾರ್ ಅಂತೇಳಿ ನಾವು ಹೇಳ್ಬೇಕಾಗ್ತದೆ. ಯಾಕಂದ್ರೆ ನಮ್ಮ ಸಂಸ್ಥೆಯಲ್ಲಿ ಸುಮಾರು 23 ವರ್ಷ ಕೆಲಸ ಮಾಡಿದವರು, ಕೆಲಸ ವರ್ಷ ಬೆಳೆಯವರಿಗೆ ಟೀಚಿಂಗ್ ಇರುವಂಥದ್ದು ಬಹಳ ಜವಾಬ್ದಾರಿ ನಾವು ಕೊಟ್ಟದವರಿಗೆ. ಯಾಕಂದ್ರೆ ಟೀಚರ್ ಅಪಾಯಿಂಟ್ಮೆಂಟ್ ಮಾಡೋದಾಗಿ ಆ ಸಮಾರಂಭದ ದೇಶ ಶಿರುಗುಪ್ಪಿ ಹೋಗ್ತದೆ. ಯಾಕಂದ್ರೆ ಶಿರುಗುಪ್ಪಿ ಸರ್ ಈ ವೇಳೆ ಸತ್ಕಾರ ಮಾಡ್ತೀವಿ, ಬಹಳ ಹೆಮ್ಮೆ ವಿಷಯ. ಯಾವಾಗಲೂ ನೌಕರಿ ಹತ್ತಿದ ಮ್ಯಾಗ ಅಪಾಯಿಂಟ್ಮೆಂಟ್ ಆದ್ಮ್ಯಾಗ ಸತ್ಕಾರ ಮಾಡ್ತಿರ್ತಾರೆ. ಒಬ್ಬ ಯಾವ CA ಆದ, ಒಬ್ಬ ಯಾವ IAS ಆದ, ಒಬ್ಬ ಯಾವ IPS ಆದ ಸತ್ಕಾರ ಮಾಡ್ತಿರ್ತಾರೋ. ಆದ್ರೆ ಇಲ್ಲಿ ಸೇವಾ ನಿವೃತ್ತಿ ಆದ ಪವಾರ್ ಸರ್ ಸತ್ಕಾರ ಮಾಡ್ತಿದ್ದೇವೆ. ಇದು ಏನ್ ಹೇಳ್ಬೇಕು, ಅವಾಗಿಂದ ನೋಡ್ತಾ ಇದ್ದೀವಿ. ನಮ್ಮ ಇಂಟ್ರಾಕ್ಷನ್ ಬಹಳ ಚಲೋ ಇತ್ತು. ಅವಾಗ ನೋಡ್ತಾ ಇದ್ರು, ಆಚರಣೆಗಳು ಬಹಳ ಶಿಸ್ತಿತ್ತು, ಹಾರ್ಡ್ ವರ್ಕ್ ಇತ್ತು, ಎಲ್ಲರಿಗೂ ಹೆಲ್ಪ್ ಮಾಡೋದಿತ್ತು, ಎಲ್ಲರ ಜೊತೆಗೆ ಒಂದಾಗಿ ಎದ್ದಿದ್ರು. ಅವಾಗ ಅನಿಸ್ತಿತ್ತು, ಬಹುಶಃ ಇವರು ನಾಳೆ ದೊಡ್ಡ ವ್ಯಕ್ತಿ ಆಗ್ತಾರಂತ ಅನ್ನಿಸ್ತಾ ಇತ್ತು. ಅವಾಗಲೇ ಅವರು ಅದೇ ಗುಣವನ್ನು ಅಳವಡಿಸಿಕೊಂಡು ಅವರು ಶಿಕ್ಷಕ ವೃತ್ತಿಯನ್ನು ತಗೊಂಡಿದ್ರು. ಅದರಿಂದ ಮೇನ್ ಉದ್ದೇಶ ಶಿಕ್ಷಣದ ಒಂದು ದೇವರು ಬರೋರಿಗೆ ನಾವು ಮೆಥಮೆಟಿಕ್ಸ್ ಕ್ಲಾಸ್ ಸರ್ ಬರ್ತಾರಪ್ಪ ಅಂತಂದ್ರೆ ಎಷ್ಟು ಪುಸ್ತಕ ಆಗಿರ್ಬೋದು ಅಂತಂದ್ರೆ ಇನ್ನು ಯಾವ ಬರ್ತಾರೆ ಸರ್ ಅಂತ ಕಾಯ್ತಿದ್ವಿ. ಸರ್ ಬಂದು ಕ್ಲಾಸ್ ಸ್ಟಾರ್ಟ್ ಮಾಡಿದ್ರೆ ಖುಷಿ ಆಗ್ತಿತ್ತು, ಸಂತೋಷ ಆಗ್ತಿತ್ತು. ಅದೇ ಕ್ಲಾಸ್ ಬಿಟ್ಟು ಹೋಗ್ಬೇಕಾದ್ರೆ ಇದೇ ಕ್ಲಾಸ್ ಬಿಟ್ಟು ಸರ್ ಹೋಗ್ತಾರಲ್ಲ ಅಂದಿತ್ತು. ಅಷ್ಟೊಂದು ಒಳ್ಳೆ ಟೀಚಿಂಗ್ ಇತ್ತು ಅವರು. ನಾನು ವೈಯಕ್ತಿಕವಾಗಿ ಹೇಳ್ಬೇಕಂತಂದ್ರೆ ಮೆಥಮೆಟಿಕ್ಸ್ ಎಷ್ಟು ಪರ್ಫೆಕ್ಟ್ ಆಗಿತ್ತು ಅಂದ್ರೆ ಸರ್ ಟೀಚಿಂಗ್ ಅಲ್ಲಿ ಒಂದು ಸರ್ ಕ್ಲಾಸ್ ಟೀಚಿಂಗ್ ನಡೆಸಾಗಿತ್ತು. ನಮಗೆ ಮೊದಲ ಹೋಗಿ ಮನೆಯಲ್ಲಿ ಅದು ಓದಬೇಕಾಗ್ತಿದ್ದೆ ನಮಗೆ. ಪ್ರಾಬ್ಲಮ್ ಅಂದ್ರೆ ಸೊಲ್ಯೂಷನ್ ಅವರೇ ಕೊಡೋದು. ಅವರ ಜನ ಕಾರ್ಯ ನಮ್ಮ ಮನೆಯವರಿಗಿಂತ ನಿಮ್ಗೆ ಜಾಸ್ತಿ ಗೊತ್ತಿರೋದು. ಯಾಕಂದ್ರೆ ಅವ್ರ ಜನ ಕಾರ್ಯದಲ್ಲಿ ನಮ್ಗೆ 50% ಅಷ್ಟೇ ಗೊತ್ತಿರುತ್ತೆ ಮನೆಯಲ್ಲಿ. ಬಟ್ ಅದರ ನಿಂತಿದ್ದ ಪರಿಶ್ರಮ ನಮ್ಗೆ 100% ಗೊತ್ತಿರುತ್ತೆ. ಅವರು ಹೆಂಗೆ ಅದಕ್ಕೆ ಕಷ್ಟಪಡ್ತಾರೆ, ಹೆಂಗೆ ಪರಿಶ್ರಮ ಪಡ್ತಾರೆ ಅಂತ ಅದೆಲ್ಲ ಗೊತ್ತಾಗುತ್ತೆ ನಮ್ಗೆ. ಹಂಗೆ ಖಾಲಿ ಕುಂತಾಗ ಅವರು ಹಿಂದೆ ವಿಚಾರ ಮಾಡ್ತಿರ್ತಾರೆ. ಅಂದ್ರೆ ಒಬ್ರು ಯಾರೋ ಒಂದು ಬಂದು ಹೇಳಿರ್ತಾರೆ, ಅದಕ್ಕೆ ಹೆಂಗೆ ಸೊಲ್ಯೂಷನ್ ಕೊಡ್ಬೇಕಂತಾನೆ ಅವ್ರ ಯೋಚನೆ. ಸನ್ಮಾನ ಸ್ವೀಕರಿಸಿ ನಿವೃತ್ತ ಶಿಕ್ಷಕ ಶಂಕರ್ ಪವಾರ್ ಮಾತನಾಡಿ, ಇಂದು ತಮ್ಮ ವಿದ್ಯಾರ್ಥಿಗಳು ಪ್ರತಿಯೊಂದು ಕ್ಷೇತ್ರಗಳಲ್ಲಿಯೂ ಸೇವೆ ಮಾಡುತ್ತಿದ್ದಾರೆ.
ಶಿಕ್ಷಕನಾಗಿ ನಿವೃತ್ತಿಯಾಗಿದ್ದರೂ ತಮ್ಮ ಸಮಾಜ ಸೇವೆ ಇದೇ ರೀತಿ ಮುಂದುವರಿಯಲಿದೆ ಎಂದರು. ಮೊದಲು ಪೂರ್ವ ಬೆಳೆ ಕುಡಿದದ್ದು ಅವು ಕುಡಿದಾಗ ಒಂದು 100 ಜನ ಕುಡಿದ್ರು ಇಲ್ಲೇ ಮಾಡ್ತಾ ಬೇಡ ಅವ್ರನ್ನ ಮುಗಿದು ನಾವು 100 ಜನ ಕುಡಿದಿರಿ ಈಗಿಲ್ಲ ಮತ್ತು ನಾವೆಲ್ಲ ಕುಡಿ ಮಾಡೋದು ನನ್ನೆಲ್ಲ ಅಭಿಮಾನಿಗಳು ಕುಡಿ ಮಾಡೋದಂತ ಇದು ಕಾರ್ಯಕ್ರಮ. ಇದರಲ್ಲಿ ಏನು ನನ್ನ ಕಾಂಟ್ರಿಬ್ಯೂಷನ್ ಇಲ್ಲ, ನಮ್ಮ ಫ್ಯಾಮಿಲಿ ಕಾಂಟ್ರಿಬ್ಯೂಷನ್ ಇರಲಿಲ್ಲ. ಇದೆಲ್ಲ ಕಾಂಟ್ರಿಬ್ಯೂಷನ್ ನಮ್ಮೆಲ್ಲ ಎಸ್ಐಟಿಗಳು, ನಮ್ಮ ಮಿತ್ರರು, ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಎಲ್ಲ ವಿದ್ಯಾರ್ಥಿಗಳು ಅವರೇ ಅರೇಂಜ್ಮೆಂಟ್ ಮಾಡಿದ್ದಾರೆ. ಏನು ಮಾಡಿದ್ದಾರೆ ಇಲ್ಲದಾಗ 7 ಮಂದಿ ಅಂತ ಒಂದು ವಾರ ಕಾರ್ಯಕ್ರಮ ನಾವು ತಯಾರಿಸಿದರು. ಅದು ನಾ ಬಂದದ್ದು ಇವತ್ತು ನಮ್ಮ ಫ್ಯಾಮಿಲಿಗೆ ನಮಗೆ ಹೋಬಳಿ ಡಾಕ್ಟರೇಟ್ ಗೆದ್ದುಕೊಳ್ಳತಕ್ಕಂಥ ಒಬ್ಬ ವಿದ್ಯಾರ್ಥಿ ಈ ಡಾಕ್ಟರೇಟ್ ಇನ್ MSc ಸೆಕೆಂಡ್ರಿ ಡಾಕ್ಟರೇಟ್ ಆಗಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಬಂದಿದ್ದಾರೆ. ಭಾಳ ದೂರ ವಿದ್ಯಾರ್ಥಿ ಕೆಲವು ಜನ ಫೋನ್ ಮಾಡಿದ್ರು ಬರಕ್ಕಾಗಿಲ್ಲ ಅಂತ ಹೇಳಿ. ಅದರ ಇದೆಲ್ಲ ಯಾಕಂದ್ರೆ ನಾವು ಶಿಕ್ಷಕರಿಂದ ಒಂದು ನಾವು ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇದೆ. ನಾನು ಶಿಕ್ಷಕನ ಜೊತೆಗೆ ಅವ್ರಿಗೆ ಬೇರೆ ಮಾತಾಡಿದ್ರೆ ಯಾವ ರೀತಿ ಮುಂದುವರಿಬೇಕು ನಮ್ಮ ಜೀವನದಲ್ಲಿ ಕೆಲವೊಂದನ್ನು ನಮ್ಮ ಆತ್ಮೀಯತೆ ಇರುತ್ತದೆ. ಮುಖ್ಯ ಅತಿಥಿಗಳಾಗಿ ನಿವೃತ್ತ ಶಿಕ್ಷಕ ಅಪ್ಪಾಸಾಹೇಬ್ ಸೌಂದಲಗೆ, ಅಶೋಕ್ ತಾರದಾಳೆ, ಅಣ್ಣಾಸಾಹೇಬ್ ಡಿಗ್ರಜೆ, ಸಿದ್ದೇಶ್ವರ ವಿದ್ಯಾಲಯದ ಅಧ್ಯಕ್ಷ ಸಾತಗೌಡ ಪಾಟೀಲ್, ಜೈ ಹನುಮಾನ್ ಸಂಸ್ಥೆಯ ಮಾಜಿ ಅಧ್ಯಕ್ಷ ಶ್ರೀಪತಿ ಜಾಧವ್ ಮತ್ತು ಅಶೋಕ್ ಜೋಶಿ ವೇದಿಕೆ ಮೇಲಿದ್ದರು. ಈ ವೇಳೆ ಚಿಕ್ಕೋಡಿ CBKS ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಾದ ಅಣ್ಣಾಸಾಹೇಬ್ ಪಾಟೇಲ್, ತಾತ್ಯಾಸಾಹೇಬ ಕಾಟೆ, ಮಹಾವೀರ್ ಕಾತ್ರಾಳೆ, ಬಾಳಾಸಾಹೇಬ ಪಾಟೇಲ್, ರಾಮ ಮಾನೆ, BR ಯಾದವಾಡ, ರಂಜಿತ್ ಶಿರಸೇಟ್, ಮೋಹನ್ ಲೋಕೆರೆ, ಅಶೋಕ್ ಕಾಳವೀರೆ, ಅನಿಲ್ ಪಾಟೇಲ್, ರಮಾಕಾಂತ್ ಬಾಡಗೆ, ಮಾಜಿ ಜಿಪಂ ಸದಸ್ಯ ಅಣ್ಣಾಸಾಹೇಬ್ ಪವಾರ್, ರಮೇಶ ಮಾನೆ, ರಾಜಾರಾಮ್ ಮಾನೆ, ಸನತ್ಕುಮಾರ್ ಪಾಟೇಲ್, ಬಬನ್ ಭಿವಾಡೆ, ಅಶೋಕ್ ಮಿರ್ಜೆ, ಅಣ್ಣಾಸಾಹೇಬ್ ಚೌಗುಲೆ, ಜ್ಯೋತಿಬಾ ಸಾವಂತ್, ಸಂತೋಷ್ ಚಿಂಚಲೆ, ಗಣಪತಿ ಧನವಾಡೆ, ಡಾಕ್ಟರ್ ಅಜಿತ್ ಕುಮಾರ್ ಚಿಗರೆ, ವಾಲ್ಮೀಕ್ ಮಾನೆ, ಸಂಜಯ್ ಗುರವ್, ರಮೇಶ್ ಪವಾರ್, ಅಪ್ಪಾಸಾಹೇಬ್ ಜತ್ರಾಟೆ, ಸಂಜಯ್ ಜೋಶಿ ಸೇರಿದಂತೆ ಹಲವಾರು ನಿವೃತ್ತ ಶಿಕ್ಷಕರು, ಗ್ರಾಮಸ್ಥರು, ಅಭಿಮಾನಿಗಳು, ಹಾಲಿ ಮಾಜಿ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಅಜಿತ್ ಡಿಗ್ರಜೆ ಸ್ವಾಗತಿಸಿದರು. ಸಿದ್ದೇಶ್ವರ ವಿದ್ಯಾಲಯ ನಿವೃತ್ತಿಯ ಮಾಜಿ ಮುಖ್ಯಾಧ್ಯಾಪಕರು, ನಮ್ಮ ಗುರುಗಳು ಆದ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದಾರೆ. संजय जोशी प्रास्ताविकವಾಗಿ ಮಾತನಾಡಿದರು. काळजी घेऊन त्याचं कधी चीज केलेलं आहे आणि कधी पहिल्यांदा शिक्षण क्षेत्रामध्ये त्यांनी फार मोठे हायस्कूलच्या क्षेत्रामध्ये फार चांगलं काम केलेलं आहे. आज त्या शाळेला अशा चांगल्या शिक्षकाची फार उणीव भासणार आहे. कारण आजकाल असे शिक्षक करणं, डेडिकेशननं काम करणारे शिक्षक मिळणं फार कठीण आहे. ಶಿವಾನಂದ ತಾರದಾಡೆ ಮತ್ತು ಅಜಿತ್ ಕನವಾಡೆ ನಿರೂಪಿಸಿದರು. ಅಜಿತ್ ಖಾಡೆ ವಂದಿಸಿದರು. ಪಂಚ್ ನ್ಯೂಸ್ಗಾಗಿ ಇಂಗಳಿಯಿಂದ ಬಸವರಾಜ್ ತಾರದಾಳೆ ಮತ್ತು ರಾಜು ಕೋಳಿ.